ಇವತ್ತಿನ ವಿಡಿಯೋದಾಗ ತೋರಿಸೋ ರೆಸಿಪಿನ ನಮ್ಮ ಮನೆಯೊಳಗೆ ಏನಾರ ಟ್ರಿಪ್ಪಿಗೆ ಹೊಂಟ್ರೆ ಪಿಕ್ನಿಕ್ ಹೊಂಟ್ರೆ ಈ ರೆಸಿಪಿ ಕಾಮನ್ ರೆಸಿಪಿ ಅಂತಲೇ ಹೇಳ್ಬೋದು. ಇದನ್ನು ಮಾಡೋಕ್ಕೆ 1 ಗ್ಲಾಸ್ ಅಕ್ಕಿಗೆ ನಾವು 3 ಗ್ಲಾಸ್ ಮಜ್ಜಿಗೆನ ಹಿಂದಿನ ದಿನ ರಾತ್ರಿನ ನೆನೆಯಾಕಿಡಬೇಕು. ಮರನೇ ದಿನ ಅದನ್ನು ಒಂದು ಕುಕ್ಕರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು 3 ಇಲ್ಲ 4 ವಿಸಿಲ್ ಮಾಡ್ಕೋಬೇಕು. ಅನ್ನ ಸ್ವಲ್ಪ ಮೆತ್ತಗಾಗಬೇಕಿದು, ಮೊಸರನ್ನ ಕಲ್ಸೋಕೆ ಮೆತ್ತಗಿದ್ರೇ ಚಲೋ ಇರುತ್ತೆ. ಆಮೇಲೆ ಇದನ್ನ ಸ್ಮ್ಯಾಶ್ ಮಾಡಿ ಇಟ್ಕೋಬೇಕು. ಇದಕ್ಕೆ ಹಾಕೋಕೆ ಒಂದು 2 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೋಬೇಕು. ನೆಕ್ಸ್ಟ್ ಒಂದು ಪಾತ್ರೆಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಕರಿಬೇವು ಹಾಕಿ ನಾವು ಏನು ಮೆತ್ತಗೆ ಮಾಡ್ಕೊಂಡಿರ್ತೀವಲ್ಲ ಅನ್ನನ ಅದನ್ನು ಪಾತ್ರೆಗೆ ಹಾಕ್ಕೋಬೇಕು. ಇದು ಮೊಸರನ್ನ ಒಂದು 2 ದಿನ ನಾವು ಕಟ್ಕೊಂಡು ಹೋಗಿರ್ತೀವಲ್ಲ, ಕಟ್ಕೊಂಡು ಹೋದಾಗ 2 ದಿನವೂ ಏನೂ ಕೆಡಂಗಿಲ್ಲ, ಆಮೇಲೆ ಹುಳಿನೂ ಆಗಿರೋದಿಲ್ಲ. ಆಮೇಲೆ ಬೆಳ್ಳುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಅಲ್ಲನ ಕುಟ್ಟಿ ತಗೊಂಡು ಅದ್ರ ರಸ ಆ್ಯಡ್ ಮಾಡ್ಕೋಬೇಕು. ಘಮನೂ ಚಲೋ ಇರುತ್ತೆ, ರುಚಿನೂ ಮಸ್ತ್ ಇರುತ್ತೆ. ಆಮೇಲೆ ಇದಕ್ಕೆ ಮೊಸರು ಏನು ಹಾಕಿ ಕಲಸೋದು ಬೇಕಿಲ್ಲ, ಹಾಲು ಅಷ್ಟೇ ಹಾಕಬೇಕು. ಯಾಕಂದ್ರೆ ನಾವು ಮಜ್ಜಿಗೆ ಒಳಗೆ ನೆನೆ ಹಾಕಿಟ್ಟಿರ್ತೀವಿ. ಮೇಲೆ ಹಾಲು ಕೆನೆ ಹಾಕಿ ಉಪ್ಪು ಹಾಕಿ ಕಲಸಿದ್ರೆ ಮೊಸರನ್ನ ರೆಡಿ ಆಗುತ್ತೆ. ಇದು ಟ್ರಿಪ್ಪಿಗೆ ಒಂದು ಪರ್ಫೆಕ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ನೀವೇನಾರ ಟ್ರಿಪ್ಪಿಗೆ ಹೊಂಟ್ರೆ ಈ ರೆಸಿಪಿನ ಮಾಡ್ಕೊಂಡು ಹೋಗ್ರಿ. ಹೆಂಗಿತ್ತಂತ ಕಮೆಂಟ್ ಮಾಡಿ ತಿಳಿಸ್ರಿ. ಥ್ಯಾಂಕ್ ಯು, ಬಾಯ್.